ಮಲೆನಾಡಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ನದಿಗಳಿಗೆ ಜೀವ ಕಳೆ ಬಂದಿದೆ. ಬರಗಾಲದ ಭೀತಿಯಿಂದ ಹಾವೇರಿ ರೈತರು ಸದ್ಯ ಪಾರಾಗಿದ್ದಾರೆ. ವರದಾ, ಧರ್ಮ, ಕುಮದ್ವತಿ ನದಿಗಳ ಒಳಹರಿವು ಹೆಚ್ಚಳವಾಗಿದೆ. ಕೆರೆಗಳಿಗೆ ನೀರು ತುಂಬಿಸುವಂತೆ ಅನ್ನದಾತರು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಕೆರೆ ತುಂಬಿಸುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ರೈತರು. ಮಳೆ ನೀರು ರೈತರಿಗೆ ಮಳೆಗಾಲದಲ್ಲಿ ಬೇಕು. ಬೆಳೆ ಬೆಳಿಲಿಕ್ಕೆ ಮಳೆ ಆಗಿದೆ. ಮಲೆನಾಡಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ನದಿಗಳಿಗೆ ಜೀವ ಕಳೆ ಬಂದಿದೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರೈತರು. ಇದೇ ಸಂದರ್ಭದಲ್ಲಿ ಕೆರೆಗಳನ್ನ ತುಂಬಿಸಿ ಅನ್ನೋದಾಗಿ ರೈತರು ಆಗ್ರಹಿಸಿದ್ದಾರೆ. ಇದರಿಂದ 20 ದಿನಗಳ ಹಿಂದೆ ಹಾವೇರಿ ಜಿಲ್ಲೆಯ ರೈತರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಬಾರಿ ಬರಗಾಲ ಪಕ್ಕ, ನಮಗೆ ಮಳೆ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆಗಳನ್ನು ಈ ಬಾರಿ ನಾವು ಅನುಭವಿಸ್ತೀವಿ ಅನ್ನುವಂತಹ ಆತಂಕದಲ್ಲಿದ್ದರು. ಆದರೆ ಈಗ ಒಂದಿಷ್ಟು ಪರಿಸ್ಥಿತಿ ಬದಲಾಗಿದೆ. ಒಂದು ಸ್ವಲ್ಪ ವರುಣದೇವ ಕರುಣೆ ತೋರಿದ್ದಾನೆ. ಮಲೆನಾಡು ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಅಂದರೆ ಈ ಸಿರ್ಸಿ, ಮುಂಡಗೋಡ, ಉತ್ತರ ಕನ್ನಡ ಜಿಲ್ಲೆ ಏನು ಬರುತ್ತಲ್ಲ, ನಮ್ಮ ಹಾವೇರಿ ಜಿಲ್ಲೆಗೆ ಹೊಂದಿಕೊಂಡಂತಹ ತಾಲೂಕುಗಳು, ಜಿಲ್ಲೆ ಬರುತ್ತೆ. ಹೀಗಾಗಿ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋ ಕಾರಣದಿಂದಾಗಿ ವರದಾ ನದಿಗೆ ನೀರು ಸಿಕ್ಕಾಪಟ್ಟೆ ಹರಿದು ಬಂದಿದೆ. ಆ ಕಾರಣದಿಂದಾಗಿ ಇವತ್ತು ವರದಾ ನದಿಗೆ ಜೀವ ಕಳೆ ಬಂದಿದೆ. ಸ್ವಲ್ಪ ರೈತರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಕಾರಣ ನೀರು ಬಂತಲ್ಲ ನದಿಗೆ. ಈಗ ಕೃಷಿಗೆ ಅನುಕೂಲ ಆಗುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಕೂಡ ಇರೋದಿಲ್ಲ. 15 ದಿನಗಳ ಹಿಂದೆ ನೋಡಿಬಿಟ್ಟಿದ್ರೆ ಪರಿಸ್ಥಿತಿನ, ವರದಾ ನದಿಯ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹತ್ರ ಒಂದು ಹನಿ ನೀರು ಇರಲಿಲ್ಲ. ಇಲ್ಲಿ ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ದೃಶ್ಯಾವಳಿಗಳನ್ನು. ಇಲ್ಲಿ ನೋಡ್ಬೋದು ನೀವು, ಹಾವೇರಿ ತಾಲೂಕು ದೇವಗಿರಿ ಗ್ರಾಮದ ಬಳಿ ಇರುವಂತಹ ಈ ವರದಾ ನದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವರದಾ ನದಿಗೆ ನೀರು ಬಂದಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸುಮಾರು 15-20 ದಿನಗಳ ಹಿಂದೆ ಮಳೆ ಕೊರತೆಯಿಂದಾಗಿ ರೈತರ ಜಮೀನಿನಲ್ಲಿ ಒಂದೇ ಒಂದು ಬೀಜ ಮೊಳಕೆ ಹೊಡೆದು ಹುಟ್ಟಿರಲಿಲ್ಲ. ಇವತ್ತು ರೈತರು ಬಿತ್ತನೆ ಮಾಡಿದರೂ ಕೂಡ ಬೀಜಗಳು ಮೊಳಕೆ ಹೊಡೆದಿರಲಿಲ್ಲ. ಕಾರಣ ಮಳೆನೇ ಬಂದಿರಲಿಲ್ಲ. ಹೀಗಾಗಿ ಒಂದು ಕಡೆ ಬರಗಾಲ ಪರಿಸ್ಥಿತಿ ಬರುವಂಥ ಆತಂಕದಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂಥ ಎಲ್ಲ ಸಾಧ್ಯತೆಗಳಿತ್ತು. ಕುಡಿಯೋ ನೀರು, ಈ ನದಿ ನೀರನ್ನೇ ಉಪಯೋಗಿಸ್ಕೊಂಡು ಸಾಕಷ್ಟು ಜನ ಇವತ್ತು ನೀರನ್ನು ಕುಡಿತಾರೆ. ನೂರಾರು ಹಳ್ಳಿಗಳಿಗೆ ಈ ನೀರನ್ನು ಉಪಯೋಗ ಮಾಡಲಾಗುತ್ತೆ ಕುಡಿಲಿಕ್ಕೆ. ಅಂದರೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಇದೇ ವರದಾ ನದಿಯ ನೀರನ್ನು ಕುಡಿಯೋದಕ್ಕೆ ಅಂತ ಉಪಯೋಗ ಮಾಡ್ತಾರೆ. ಅಂದರೆ ಲಿಫ್ಟ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಜನಕ್ಕೆ ಕುಡಿಯೋದಕ್ಕೆ ಕೊಡ್ತಾರೆ. ಆದರೆ ಈ ಬಾರಿ ನೀರು ಇಲ್ಲದೇ ಇರುವಂಥದ್ದನ್ನು ನೋಡಿ, ಅಂದರೆ ಮಳೆಗಾಲ ಮಾನ್ಸೂನ್ ಶುರುವಾಗಿ 1 ವಾರಕ್ಕೆ ನೀರು ಬರ್ತಾ ಇತ್ತು. ಆದರೆ ಈ ಬಾರಿ 15 ದಿನ ಮೊದಲಿಗೆ ಜೂನ್ನಲ್ಲಿ ನೀರೇ ಬಂದಿರಲಿಲ್ಲ. ಜೂನ್ ತಿಂಗಳಲ್ಲಿ ನೀರೇ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಆತಂಕಗಳು ಎದುರಾಗಿತ್ತು. ಇವತ್ತು ರೈತರಿಗೆ ಸಾಕಷ್ಟು ಖುಷಿಯಾಗಿದೆ, ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಕಾರಣ ಮಳೆ ಬಂದು ಸ್ವಲ್ಪ ಭೂಮಿ ಒಂದು ಸ್ವಲ್ಪ ಬೀಜಗಳು, ಬಿತ್ತನೆ ಮಾಡಿದ ಬೀಜಗಳು ಮೊಳಕೆ ಹೊಡಿತಾ ಇದೆ. ಗೋವಿನ ಜೋಳ ಸೇರಿದಂತೆ ಸೋಯಾಬೀನ್ ಬಿತ್ತಿದ್ರು, ಅವು ಕೂಡ ಈಗ ಚೆನ್ನಾಗಿ ಬೆಳೀತಾ ಇದೆ. ಗೊಬ್ಬರ ಹಾಕುವಂಥ ಕೆಲಸಗಳನ್ನು ರೈತರು ಮಾಡ್ತಿದ್ದಾರೆ. ನಮ್ಮ ಜೊತೆ ಮಾತನಾಡಿಸ್ತೀನಿ, ಇಲ್ಲಿ ರೈತರಿದ್ದಾರೆ. ಮಳೆಯಾಗ ನೀರು ಇದ್ದಿದ್ದಿಲ್ಲ. ಆಮೇಲೆ ಭೂಮಿಗೆ ಬಿತ್ತಣಿಕೆ ಆಗಿದ್ದು ಓಸು ಎಲ್ಲ ಮಳೆ ಕೊಡ್ತಿದ್ದಿಲ್ಲ. ಈಗ ಮಳೆ ಬಂದು ಈ ಹೊಳಿ ಬಂದಿದ್ದಕ್ಕೆ ರೈತರಲ್ಲಿ ಭಾಳ ಸಂತೋಷ ಒಂದು ವ್ಯವಸ್ಥೆ ಆಗೈತಿ. ಸ್ವಲ್ಪ ಉಸಿರು ಬಿಡೋಂಥ ಪರಿಸ್ಥಿತಿ ಬಂದತಿ. ಇಲ್ಲ ಅಂತಂದ್ರೆ ಎಲ್ಲ ಬರಗಾಲ ಬರ್ತತಿ ಅಂತ ತಿಳ್ಕೊಂಡಿದ್ದೀವಿ ನಾವು. ಇದು ಏನೋ ಮತ್ತೆ ದೇವ್ರ ಕರುಣೆ ತೋರಿ ಮತ್ತೆ ನಮಗೆ ಮಳೆ ಆಗಿದ್ದಕ್ಕೆ ತುಂಬ ಖುಷಿ ಆಗೈತಿ. ಗೋವಿನ ಜೋಳ ಎಲ್ಲ ಬಿತ್ತಿರಿ, ಹೆಂಗದಾವು? ಈಗ ಮಳೆ ಬಂದಿರಲಿಲ್ಲ ಮೊದಲಿಗೆಲ್ಲ. ಮುಂಚೆ ಮಳೆ ಬಂದಿದ್ದಲ್ರಿ, ಎಲ್ಲ ಒಣಗಿದ್ವು. ಈಗ ಒಟ್ಟು ಮಳೆ ಬಂದಿದ್ದು ಕೊಟ್ಟ ಚಿನ್ನಾಗ್ಯಾವ್ರಿ ಒಟ್ಟು ಪೀಕೆಲ್ಲ. ಈ ಹೊಳಿ ಮ್ಯಾಗ ಮೆಲ್ಲಾಡದಿಂದ ಒಟ್ಟು ಮಳೆ ಆಗಿದ್ದಕ್ಕೆ ಹೊಳಿ ಬರಾಕಂತೈತ್ರಿ. ಇವಾಗ ಕುಡಿಯೋ ನೀರ ನಮಗೆ. ಮತ್ತು ಹೊಳಿ ಬರಲಿಲ್ಲ ಇದ್ರೆ ನೀರಿನ ಭಾಳ ಕಷ್ಟ ಇತ್ತು ಕುಡಿಯಕ್ಕೆ. ಈಗ ನೀರು ಬರಲಿಲ್ಲ ಅಂದ್ರೆ ನೀರು ಕುಡಿಯೋಕ್ಕೂ ಸಮಸ್ಯೆ ಆಗ್ತೈತೆ, ಕಷ್ಟ ಐತ್ರಿ ಕುಡಿಯಕ್ಕೆ. ಬೋರ್ವೆಲ್ಗಳು ಬತ್ತಿ ಹೋಗೋ ಚಾನ್ಸ್ ಇದೆ. ಬೋರ್ಗಾಲ್ ಬತ್ತಿಗೆ ಹೋಗ್ಯಾಬಿಟ್ಟವ್ರಿ ಹೊಸ ಈಗ ಆಲ್ರೆಡಿ ನಮ್ಮ ಊರಾಗ ಒಂದು ಸ್ವಲ್ಪ ಜೀವ ಬಂದಂಗೆ ಆಗುತ್ತೆ. ಈಗ ಒಟ್ಟು ಬಂದಂಗೆ ಆಗ್ಯಾವ್ರಿ. ಇದು ರೈತರ ಮಾತು. ಒಟ್ಟಾರೆ ಸ್ವಲ್ಪ ಖುಷಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನದಿಲಿ ನೀರು ಬರ್ತಾ ಇದೆಯಲ್ಲ, ಅದೇ ಒಂದು ಖುಷಿ ರೈತರಿಗೆ. ಅದೇ ಒಂದು ಹಬ್ಬದ ರೀತಿ ಫೀಲ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.